ನಮಸ್ಕಾರ. ಮತ್ತೊಂದು ಹೊಸ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಮಂಡಿಸಲಿಕ್ಕೆ, ಮಾತಾಡೋಕ್ಕೆ, ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ, ಅದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಕೂತಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲಿ ಎಂದಿನಂತೆ ನನ್ನ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ಚಂದಾದಾರರಾಗಿ. ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ ಚೇಂಜ್ ಆಫ್ ನೇಮ್ ಇದೆಯಲ್ಲ, ಹೆಸರು ಬದಲಾವಣೆ, ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟಿನ ಜಡ್ಜ್ಮೆಂಟ್ಗಳಿದೆ ಒಂದಿಷ್ಟು. ಆ ಜಡ್ಜ್ಮೆಂಟ್ಗಳ ಆಧಾರದ ಮೇಲೆ ಕಾನೂನಿನ ಪರಿಸ್ಥಿತಿ ಏನು, ಚೇಂಜ್ ಆಫ್ ನೇಮ್ ಮಾಡ್ಕೊಳ್ಳೋದಕ್ಕೆ ಅಥವಾ ಹೆಸರು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಯಾರಾದರೂ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಯಿತಾ? ಮಾತು ಪ್ರಾರಂಭಕ್ಕಿಂತ ಮೊದಲು, ನಾಳೆ ಹೊಸ ವರ್ಷ ಪ್ರಾರಂಭ ಆಗ್ತಾಯಿದೆ, ಯುಗಾದಿ ಬರ್ತಾಯಿದೆ. ಎಲ್ಲ ನೋಡುಗರಿಗೆ, ನನ್ನ ವೀಕ್ಷಕರಿಗೆ ಯುಗಾದಿಯ ಶುಭಾಶಯಗಳು. ನಿಮ್ಗೆ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ಆಯಿತಾ? ವಿಷಯಕ್ಕೆ ಹೋಗೋಣ, ಮಾತಾಡೋಣ. ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಯಾವುದೋ ಹೆಸರು ಬದಲಾವಣೆ ಹೇಗೆ ಮಾಡ್ಕೋಬೇಕು ಅಂತ. ಅದ್ರಲ್ಲಿ ನಾನು ಹೇಳಿದ್ದೆ, ಗೊತ್ತಾಯ್ತಾ? ನೀವು ಒಂದು ಅಫಿಡವಿಟ್ ಮಾಡಿ ನೋಟ್ರಿ ಮುಂದೆ ಅದನ್ನು ಪೇಪರಲ್ಲಿ ಪಬ್ಲಿಕೇಶನ್ ಮಾಡ್ಕೋಬೇಕಾಗತ್ತೆ, ತೊಗೊಂಡೋಗಿ ಕೊಡಬೇಕಾಗತ್ತೆ. ಇಲ್ಲ ಒಂದು ಗೆಜೆಟ್ ನೋಟಿಫಿಕೇಷನ್ನು, ಸ್ಟೇಟ್ ಗೆಜೆಟ್ ಆದರೂ ಪರವಾಗಿಲ್ಲ, ಸೆಂಟ್ರಲ್ ಗೆಜೆಟ್ಟು ಮಾಡ್ಕೊಂಡು ತೊಗೊಂಡೋಗಿ ಕೊಡಿ ಅಂತ. ಗೊತ್ತಾಯ್ತಾ? ಅದು ಪ್ರೊಸೀಜರ್ ಕರೆಕ್ಟ್ ಇದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟಿನ ಜಡ್ಜ್ಮೆಂಟ್ಗಳು ಒಂದಿಷ್ಟು ಬಂದಿದ್ದಾವೆ. ಆ ಜಡ್ಜ್ಮೆಂಟ್ಗಳನ್ನು ನಾನು ಓದಿ ರಿಸರ್ಚ್ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಆ ಜಡ್ಜ್ಮೆಂಟ್ಗಳ ಆಧಾರದ ಮೇಲೆ ನೀವು ಹೆಸರು ಬದಲಾವಣೆಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತಾ? ಮೊಟ್ಟ ಮೊದಲನೇದಾಗಿ ನಿಮ್ಗೆ ಹೇಳ್ತಕ್ಕಂಥ ವಿಷಯ ಏನಂದರೆ, ಈ ಹೆಸರು ಬದಲಾವಣೆಗೆ ನಮ್ಮ ದೇಶದಲ್ಲಿ ಯಾವುದೇ ಪ್ರತ್ಯೇಕವಾದ ಕಾನೂನಿಲ್ಲ. ಹೆಸರು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಯಾವುದೇ ಕಾನೂನನ್ನ ಇದುವರೆಗೂ ರಚನೆ ಮಾಡಿಲ್ಲ ನಾವು. ಗೊತ್ತಾಯ್ತಾ? ಈಗೇನು ಸಂಪ್ರದಾಯದಂತೆ, ಅಭ್ಯಾಸದಂತೆ ಮಾಡ್ಕೊಂಬರ್ತಾ ಇದ್ದೀವಿ ಅಂದರೆ, ಒಂದು ಪ್ರಮಾಣ ಪತ್ರ ಮಾಡ್ಕೊಳ್ಳೋದು ನೋಟ್ರಿ ಮುಂದೆ, ತದನಂತರದಲ್ಲಿ ಒಂದು ಪೇಪರ್, ಲೋಕಲ್ ಪೇಪರಲ್ಲಿ, ನಿಮ್ಮ ಸ್ಥಳೀಯವಾಗಿ ಸರ್ಕಲ್ ಇರ್ತಕ್ಕಂಥ ಪೇಪರಲ್ಲಿ ಅದರ ಒಂದು ಪಬ್ಲಿಷ್ ಮಾಡೋದು. ಗೊತ್ತಾಯ್ತಾ? ಅದು ಬೇಡ ಅಂತ ಆದರೆ ಯಾವುದೋ ಒಂದು ಅಥಾರಿಟಿ, ಯಾವುದೋ ಒಂದು ಯೂನಿವರ್ಸಿಟಿಲಿ ಕೇಳ್ತಾರೆ ಅಂದರೆ ಗೆಜೆಟಲ್ಲಿ ಹಾಕ್ತಕ್ಕಂಥದ್ದು ಆಫಿಡವಿಟನ್ನು, ಅಥವಾ ಸೆಂಟ್ರಲ್ ಗೆಜೆಟ್ ಹಾಕ್ತಕ್ಕಂಥದ್ದು ನಡೆದು ಬಂದಿರ್ತಂಥ ಒಂದು ಸಂದರ್ಭ. ಇಷ್ಟೆಲ್ಲ ಮಾಡಿಕೊಂಡ್ರು. ಈಗ ಪೇಪರಲ್ಲಿ ತಾವು ಹೆಸರು ಬದಲಾವಣೆ ಮಾಡಿಕೊಂಡಂಥ ಪ್ರಮಾಣ ಪತ್ರವನ್ನು ಪ್ರಕಟಿಸಿದರು, ಗೆಜೆಟಲ್ಲಿ ಪ್ರಕಟಣೆ ಮಾಡಿದರೂ ಕೂಡ ಕೆಲವು ಕಡೆ ಈ ಹೆಸರು ಚೇಂಜ್ ಮಾಡ್ತಾ ಇಲ್ಲ. ಅದೇನೋ ಬಹಳ ದೊಡ್ಡ ವಿಷಯ ಅನ್ನೋ ಥರ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಮಕ್ಕಳಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಗೊತ್ತಾಯ್ತಾ? ಇದ್ರ ಸಂಬಂಧ ಒಂದಷ್ಟು ಕೇಸ್ಗಳು ಹೈಕೋರ್ಟ್ ರೀಚ್ ಆಗಿದೆ, ಹೈಕೋರ್ಟ್ ತಲುಪಿದೆ. ಆ ಹೈಕೋರ್ಟ್ ಅದನ್ನು ಕನ್ಸಿಡರ್ ಮಾಡಿ ಅತ್ಯುತ್ತಮವಾದ ಜಡ್ಜ್ಮೆಂಟ್ ಕೊಟ್ಟಿದ್ದಾವೆ. ಗೊತ್ತಾಯ್ತಾ? ಆ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾನು. ಈಗ ನೀವು ಚೇಂಜ್ ಆಫ್ ನೇಮ್ ಅಥವಾ ಹೆಸರು ಬದಲಾವಣೆ ಮಾಡಬೇಕು ಅಂತ ನಿಮ್ಮ SLC ಬೋರ್ಡಲ್ಲೋ PUC ಬೋರ್ಡಲ್ಲೋ ಕೊಡ್ತೀರ. ಗೊತ್ತಾಯ್ತಾ? ಆಗ ಅವ್ರು ಮಾಡೋದಿಲ್ಲ. ಅಂತಹ 2 ಪ್ರಸಂಗ ಹೇಳ್ತೀನಿ. ನಿಮ್ಮ ಕರ್ನಾಟಕ ಹೈಕೋರ್ಟಿಗೆ ಹೋಗಿದೆ. ಗೊತ್ತಾಯ್ತಾ? ಅವರು ಒಂದು ಕೇಸು ಶ್ರೀನಿಧಿ ವರ್ಸಸ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಇದು RFA ರೆಗ್ಯುಲರ್ ಫಸ್ಟ್ ಅಪೀಲು 947/2013. ಆಯಿತಾ? ಅದೇ ಥರ ಇನ್ನೊಂದು RFA 322/2013, ಇದು ಗುಂಡಾನಾಯ್ಕ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಆಯಿತಾ? ಇಲ್ಲಿ ಈ 2 ಕೇಸ್ಗಳು ಒಂದು ಸಿಮಿಲರ್ ಆಗಿದೆ, ಅಂದರೆ ಒಂದಕ್ಕೊಂದು ಹೊಂದ್ಕೊಂಡಂಗಿದೆ, ಒಂದೇ ಥರ ಇದೆ. ಆದ್ದರಿಂದ 2 ಒಟ್ಟಿಗೆ ಹೇಳ್ತಾ ಇದ್ದೀನಿ. ಇಲ್ಲೇನಾಗಿದೆ, ಈ ವಿದ್ಯಾರ್ಥಿಗಳು ತಾವು ಹೆಸರನ್ನು ಬದಲಾವಣೆ ಮಾಡ್ಕೋಬೇಕು ಅಂಥೇಳಿ ಆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅವ್ರಿಗೆ ಒಂದು ಕೇಸಲ್ಲಿ ಅವ್ರಿಗೆ ಜಾತಕದ ಪ್ರಕಾರ ಏನೋ ಬದಲಾವಣೆ ಮಾಡ್ಕೋಬೇಕು ಅಂತಾರಂತೆ, ಅವ್ರಿಗೆ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಆ ಪ್ರಕಾರವಾಗಿ ಅವರು ಚೇಂಜ್ ಮಾಡ್ಕೋಬೇಕು. ಈ ಶ್ರೀನಿಧಿ ಅನ್ನೋರು ಅಕ್ಷಯ್ ಅಂತ ಮಾಡ್ಕೋಬೇಕು ಅಂತ ಹೊರಟರು. ಮತ್ತು ಈ ಗುಂಡಾನಾಯ್ಕ ಅನ್ನೋರು ಗಣೇಶ್ ನಾಯ್ಕ ಅಂತ ಹೆಸರು ಬದಲಾವಣೆ ಮಾಡ್ಕೋಬೇಕು ಅಂತ ಹೊರಟರು. ಆ ಸಂಬಂಧಪಟ್ಟ ಸಂಸ್ಥೆಗಳಿಗೆ ಅರ್ಜಿಗಳನ್ನು ಕೊಟ್ಟರು, ಮಾಡಲಿಲ್ಲ. ಅವರಿಬ್ಬರು ದಾವಾ ಹಾಕಿದರು. ಎಲ್ಲಿ? ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಲ್ಲಿ. ಅವ್ರು ಹಾಕಿದಂಥ ದಾವಾ ಸಿಟಿ ಸಿವಿಲ್ ಕೋರ್ಟಲ್ಲಿ ವಜಾ ಆಗಿದೆ. ಮಾಡೋಕ್ಕೆ ಬರಲ್ಲ ಅಂತ ಸಿವಿಲ್ ಕೋರ್ಟ್ ವಜಾ ಮಾಡ್ತು. ಅದ್ರ ಮೇಲೆ ಅವರು ರೆಗ್ಯುಲರ್ ಫಸ್ಟ್ ಅಪೀಲ್ನ ಹೈಕೋರ್ಟಿಗೆ ತೊಗೊಂಡೋದ್ರು. ಹೈಕೋರ್ಟು ವಿಷಯವನ್ನು ಗಮನಿಸಿ, ಗೊತ್ತಾಯ್ತಾ, ಆ ತೆರಡೆ ಕೋರ್ಟ್ ಮಾಡಿದಂಥ ಏನು ಜಡ್ಜ್ಮೆಂಟ್ ಡಿಕ್ರಿ ಇದೆ ಅದನ್ನು ರದ್ದು ಮಾಡಿ ಹೆಸರು ಬದಲಾವಣೆ ಮಾಡ್ಕೋಬೋದು. ಹೆಸರು ಬದಲಾವಣೆ ಮಾಡೋದಕ್ಕೆ ಯಾರು ಅಪ್ಪಣೆ ಬೇಕು ಅದನ್ನು ಭಾಳ ತಾಂತ್ರಿಕವಾಗಿ ಬೇರೆ ಕಾನೂನು ನಡೆಯಲ್ಲಿ ಕೇಸ್ ತೀರ್ಮಾನ ಮಾಡೋ ಥರ ಮಾಡಬಾರ್ದು. ಅವ್ರವ್ರ ಇಷ್ಟ, ಅವ್ರು ಮಾಡ್ಕೊಳ್ಳೋದು, ಹೆಸರು ಇಟ್ಕೊಳ್ಳೋದು ಅವ್ರ ಇಷ್ಟ, ಹೆಸರು ಬದಲಾವಣೆ ಮಾಡ್ಕೊಳ್ಳೋದು ಇಷ್ಟ. ನಾವು ಮಧ್ಯ ಬೇಡ ಅನ್ನೋದಕ್ಕೆ ನಾವ್ಯಾರು? ಆದ್ದರಿಂದ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕಿತ್ತು, ತಪ್ಪಾಗಿದೆ ಜಡ್ಜ್ಮೆಂಟು ಅಂಥೇಳಿ ತೆರಡೆ ಕೋರ್ಟಿನ ಜಡ್ಜ್ಮೆಂಟ್ನ ರದ್ದು ಮಾಡಿದೆ. ಆಯಿತಾ? ಒಂದು. ಇನ್ನು 2 ಜಡ್ಜ್ಮೆಂಟು ಹೇಳ್ತೀನಿ ನಿಮಗೆ. ಇದು
ಡೈರೆಕ್ಟಾಗಿ ರಿಟ್ ಪಿಟಿಷನ್ ಹಾಕಿದಂಥ ಕೇಸ್ಗಳು. ಮೊದಲನೇ ಕೇಸ್ಗಳು ಎರಡು ಸಿವಿಲ್ ಕೋರ್ಟಲ್ಲಿ ಪಾಪ ಜಡ್ಜ್ಮೆಂಟು ಅವರ ವಿರುದ್ಧ ಆಗಿ ತದನಂತರದಲ್ಲಿ ಫಸ್ಟ್ ಅಪೀಲ್ ಹಾಕಿ ಅವ್ರ ಪ್ರಕಾರ ಆದದ್ದು ಹೈಕೋರ್ಟಲ್ಲಿ. ಇನ್ನೆರಡು ಕೇಸ್ ಹೇಳ್ತೀನಿ. ಇನ್ನೊಂದು ಕೇಸು ಜೀವ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ರಿಟ್ ಪಿಟಿಷನ್ ನಂಬರ್ 12113 ಆಫ್ 2019, ಅಂದರೆ 12113 ಆಫ್ 2019. ಗೊತ್ತಾಯ್ತಾ? ಒಂದು. ಇನ್ನೊಂದು ವಿಹಾನ್ ಪಿತಾಂಬರ್ ವರ್ಸಸ್ ಮಣಿಪಾಲ್ ಯೂನಿವರ್ಸಿಟಿ. ಈ ಮಣಿಪಾಲ್ ಯೂನಿವರ್ಸಿಟಿ ಜಡ್ಮೆಂಟ್ ಏನಿದೆ ಇದು ಜನವರಿ 24ರಲ್ಲಿ ಜಡ್ಮೆಂಟ್ ಆಗಿದೆ. ಈ ಜನವರಿಯಲ್ಲಿ ಆಗಿರ್ತಕ್ಕಂಥ ಅದು ರಿಟ್ ಪಿಟಿಷನ್ ನಂಬರು 12606 ಆಫ್ 2023. ಗೊತ್ತಾಯ್ತಾ? ಇದೆರಡರಲ್ಲಿ ಸಾಮಾನ್ಯವಾಗಿ ಒಂದು ಹೋಲಿಕೆ ಏನಪ್ಪ ಅಂದರೆ, ಇದರಲ್ಲಿ ಇವರಿಬ್ಬರು ಮೊದಲು ಹುಡುಗಿಯರಾಗಿದ್ದರು, ಆಮೇಲೆ ಹುಡುಗರಾಗಿ ಲಿಂಗ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಟ್ರಾನ್ಸ್ಜೆಂಡರ್ ಅಂತಾರಲ್ಲ, ಮೊದಲು ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಮಾಡಿಕೊಂಡು ಈ ಜ್ಯೋತಿ ಪೀತಾಂಬರ್ ಕೇಸಲ್ಲಿ ಏನಾಗಿದೆ, ಬಿಹಾರ್ ಪೀತಾಂಬರಲ್ಲಿ ಆಕೆ ಮೊದಲನೇ ಹೆಸರು ಜ್ಯೋತಿ ಪೀತಾಂಬರ್ ಅಂತ, ಲಿಂಗ ಪರಿವರ್ತನೆ ಆದಮೇಲೆ ಹೆಸರನ್ನು ಹುಡುಗ ಆದಮೇಲೆ ವಿಹಾನ್ ಪೀತಾಂಬರ್ ಅಂತ ಮಾಡ್ಕೊಂಡಿದ್ದಾರೆ. ಅವರು ಕೇರಳದಲ್ಲಿ ಡಿಗ್ರಿ ಮಾಡಿದ್ದು. ಗೊತ್ತಾಯ್ತಾ? ಅವರು ಹೆಸರನ್ನು ಮತ್ತು ಲಿಂಗವನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಕೇರಳದಲ್ಲಿ ಮಹಾತ್ಮ ಗಾಂಧಿ ಯೂನಿವರ್ಸಿಟಿಯಲ್ಲಿ ಕೊಟ್ಟಾಯಂನಲ್ಲಿ ಗ್ರ್ಯಾಜುಯೇಷನ್ ಮಾಡಿದರು. ಅಲ್ಲಿ ಅವರು ಅಫಿಡವಿಟ್ ಮೂಲಕ ಗೆಜೆಟಲ್ಲಿ ನೋಟಿಫಿಕೇಷನ್ ಕೊಟ್ಬಿಟ್ಟು ಯೂನಿವರ್ಸಿಟಿ ಕೊಟ್ಟರು. ಆ ಯೂನಿವರ್ಸಿಟಿ ಚೇಂಜ್ ಮಾಡಿದೆ ಹೆಸರನ್ನು ಆ ಪ್ರಕಾರವಾಗಿ. ಮತ್ತು ಅವರು ಆಧಾರ್ ಕಾರ್ಡಲ್ಲಿ ಪಾಸ್ಪೋರ್ಟ್ ಎಲ್ಲ ಕಡೆ ಚೇಂಜ್ ಮಾಡಿದ್ದಾರೆ. ಆನಂತರ ಅವರು ಬೆಂಗಳೂರಿಗೆ ಬಂದು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ MS ಕಮ್ಯುನಿಕೇಷನ್ ಮಾಡ್ತಾರೆ. MS ಕಮ್ಯುನಿಕೇಷನ್ ಮಾಡಿದಾಗ ಆಗ ಅವರು ನನ್ನ ಇದು ಲಿಂಗದ ಪರಿವರ್ತನೆ ಆಗಿದೆ, ಆದ್ದರಿಂದ ಹೆಸರು ಮತ್ತು ಲಿಂಗವನ್ನು ಬದಲಾವಣೆ ಮಾಡಿಕೊಡಿ ಅಂತ ಹೇಳ್ತಾರೆ ಮಾರ್ಕ್ಸ್ ಕಾರ್ಡಲ್ಲಿ ಮತ್ತು ಇದರಲ್ಲಿ. ಅವರು ಒಪ್ಕೊಳ್ಳೋದಿಲ್ಲ. ಆಗ ರಿಟ್ ಪಿಟಿಷನ್ ಹಾಕ್ತಾರೆ. ಈ ಜೀವ ಅಂತಕ್ಕಂಥ ಕೇಸು ಅಷ್ಟೇ, ಇದು ಕೂಡ ಲಿಂಗ ಪರಿವರ್ತನೆ ಆದಂಥ ಕೇಸು. ಇದರಲ್ಲೂ ಕೂಡ ಅವರು ಚೇಂಜ್ ಮಾಡೋಕ್ಕೆ ಒಪ್ಪೋದಿಲ್ಲ ಅಥಾರಿಟೀಸು. ಗೊತ್ತಾಯ್ತಾ? SLC ಬೋರ್ಡ್ನವರು. ಆಗ ಅವರು ರಿಟ್ ಪಿಟಿಷನ್ ಹಾಕ್ತಾರೆ. ಈ ಎರಡೂ ರಿಟ್ ಪಿಟಿಷನ್ಗಳನ್ನು ಒಂದು ಮನ್ನಣೆ ನೀಡಿ ಹೈಕೋರ್ಟು ಅಲೋ ಮಾಡಿದೆ. ಮತ್ತು ಸಂಬಂಧಪಟ್ಟ ಎದುರಾಳಿಗಳಿಗೆ ಒಂದು ನಿರ್ದೇಶನ ನೀಡಿದೆ. ಯಾರು ಕೋರ್ಟಿನ ಮುಂದೆ ಬಂದಿದ್ದಾರೆ ಅವ್ರನ್ನ ಅನಾವಶ್ಯಕವಾಗಿ ಕೋರ್ಟಿನ ಮುಂದೆ ಬರೋ ಥರ ಮಾಡಿದ್ದೀರಾ. ಕೋರ್ಟಿಗೆ ಅಂತ ಈ ವಿದ್ಯಾರ್ಥಿಗಳನ್ನು ಯಾರನ್ನೇ ಆಗಲಿ ನೀವು ಹೆಸರು ಬದಲಾವಣೆ ಅಂತ ಅರ್ಜಿ ಕೊಟ್ಟಾಗ ಅದನ್ನ ಪರಿಶೀಲನೆ ಮಾಡಿ ಹೆಸರು ಬದಲಾವಣೆ ಮಾಡ್ತಕ್ಕಂಥದ್ದು ಸಂಬಂಧಪಟ್ಟ ರಿಜಿಸ್ಟರ್ಗಳಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಕಡ್ಡಾಯ. ನೀವು ಮಾಡ್ತಾ ಇಲ್ಲ, ತಪ್ಪಾಗಿ ನೀವು ಸುಮ್ಮನೆ ಕೋರ್ಟಿಗೆ ಬರೋ ಥರ ಮಾಡ್ತಾಯಿದ್ದೀರಾ, ಹಿಂಸೆ ಕೊಡ್ತಾಯಿದ್ದೀರಾ, ತೊಂದರೆ ಕೊಡ್ತಾಯಿದ್ದೀರಾ, ಸಲ್ಲದು. ಈ ಹೆಸರು ಬದಲಾವಣೆ ಮಾಡ್ತಕ್ಕಂಥದ್ದು ಮೂಲಭೂತ ಹಕ್ಕು. ಯಾವುದೇ ವ್ಯಕ್ತಿಯ ಹೆಸರು ಇಟ್ಕೊಳ್ಳೋದು ಅಥವಾ ಹೆಸರು ಬೇಡ ಅಂತಾದರೆ ಯಾವುದೇ ಕಾರಣ ಇರ್ಬೋದು, ಆ ಕಾರಣದಿಂದ ಹೆಸರು ಬದಲಾವಣೆ ಮಾಡ್ತಕ್ಕಂಥದ್ದು ಅವರ ಮೂಲಭೂತ ಹಕ್ಕು. ಸಂವಿಧಾನದ 19 ಮತ್ತು 21ನೇ ಆರ್ಟಿಕಲ್ ಪ್ರಕಾರ ಅದು ಕರೆಕ್ಟಾಗಿದೆ. ಆದ್ದರಿಂದ ಈ ಥರದ ಹೆಸರು ಬದಲಾವಣೆ ಮಾಡೋಕ್ಕೆ ಬರಲ್ಲ ಅಥವಾ ಲಿಂಗ ಬದಲಾವಣೆ ಮಾಡೋಕ್ಕೆ ಬರಲ್ಲ ಅಂತ ಏನು ಹೇಳಿದ್ದಾರೆ ಇವರು ಮಣಿಪಾಲ್ ಯೂನಿವರ್ಸಿಟಿಯವರು ಮತ್ತು ಈ SLC ಬೋರ್ಡ್ನವರು, ತಪ್ಪು ಅಂತ ಹೇಳಿ ತೀರ್ಪು ಕೊಟ್ಟಿದ್ದಾರೆ. ಈ 4 ತೀರ್ಪುಗಳನ್ನು ನಿಮ್ಮ ಮುಂದೆ ಇಟ್ಟು ನಾನು ಹೇಳೋಕ್ಕೆ ಹೊರಟಿರೋದೇನೆಂದರೆ, ಈಗ ಈ ಪ್ರೊಸೀಜರ್ ಏನಿದೆ, ನೀವು ಅಫಿಡವಿಟ್ ಪ್ರಮಾಣ ಪತ್ರ ಮಾಡಿಕೊಂಡು ಪೇಪರಲ್ಲಿ ಪಬ್ಲಿಷ್ ಮಾಡ್ತಕ್ಕಂಥದ್ದು ಅಥವಾ ಈ ಗೆಜೆಟ್ ನೋಟಿಫಿಕೇಷನ್ ಮಾಡ್ತಕ್ಕಂಥದ್ದು ಇವೆಲ್ಲ ಸರಿಯಾಗಿದೆ. ನೀವು ಯಾವ ಸಂಸ್ಥೆಯಲ್ಲಿ ಗೊತ್ತಾಯ್ತಾ ಚೇಂಜ್ ಮಾಡಬೇಕು ಅಂತ ಅರ್ಜಿ ಕೊಡ್ತೀರಾ ಅವರಿಗೊಂದು ರಿಜಿಸ್ಟರ್ಡ್ ಪೋಸ್ಟಲ್ಲಿ ಅರ್ಜಿ ಕೊಡಿ ಅಥವಾ ಲೀಗಲ್ ನೋಟಿಸ್ ಕೊಡ್ಬೋದು. ಏನು ಅರ್ಜಿ ಕೊಟ್ಟರು ಸಾಕು, ನಿಮ್ಮ ಕೈ ಬರವಣಿಗೆ ನನ್ನ ಹೆಸರು ಇಂಥದ್ದಿದೆ, ಇಂಥ ಇಸ್ವಿಲ್ ಇಂಥ ಎಕ್ಸಾಮಿನೇಷನ್ ಪಾಸ್ ಮಾಡಿದ್ದೀನಿ, ದಯವಿಟ್ಟು ನನ್ನ ಹೆಸರನ್ನು ಈ ಥರ ಬದಲಾವಣೆ ಮಾಡಿಕೊಡಿ ಅಂತ. ಅಥವಾ ನಿಮ್ಮ ಶಾಲೆಯ ಅಡ್ಮಿಷನ್ ರಿಜಿಸ್ಟ್ರಲ್ಲೂ ಹೆಸರು ಬದಲಾವಣೆ ಆಗಬೇಕು ಅಂದರೆ ಅದನ್ನು ಮಾಡ್ಬೋದು. ಇದನ್ನು ನೀವು ಅರ್ಜಿ ಕೊಟ್ಟು ರಿಜಿಸ್ಟರ್ ಪೋಸ್ಟಲ್ಲಿ ಅವ್ರಿಗೆ ಕಳಿಸಿ ಅಕ್ಲಾನ್ಮೆಂಟ್ ಇಟ್ಕೊಳ್ಳಿ. ಗೊತ್ತಾಯ್ತಾ? ಇಟ್ಕೊಂಡು 15 ದಿವಸ 1 ತಿಂಗಳು ಕಾಯಿರಿ. ಅವ್ರು ಮಾಡದೆ ಹೋದರೆ ನಿಮಗಿರ್ತಕ್ಕಂಥ ಒಂದು ಮಾರ್ಗಗಳು 2. ಒಂದು, ನೇರವಾಗಿ ಸಿವಿಲ್ ಕೋರ್ಟಿಗೆ ಹೋಗಿ ನಿಮ್ಮ ಊರಿನಿಂದ ಕಾಸ್ ಆಫ್ ಆ್ಯಕ್ಷನ್ ಎಲ್ಲಾಗುತ್ತೋ ಅಲ್ಲಿ ಆ ಒಂದು ಊರಿನ ಕೋರ್ಟಲ್ಲಿ ಒಂದು ಜಡ್ಮೆಂಟ್ ತೊಗೋಬೋದು. ಗೊತ್ತಾಯ್ತಾ? ಆ ಜಡ್ಮೆಂಟ್ ತೊಗೊಳಕ್ಕೆ ಹೋದರೆ ನಿಮಗೆ ತುಂಬ ಲೇಟ್ ಆಗುತ್ತೆ, ಕಷ್ಟ. ಅದರಿಂದ ನಾನು ಹೇಳ್ತೀನಿ ರಿಟ್ ಪಿಟಿಷನ್ ಹಾಕ್ಬೋದು ಹೈಕೋರ್ಟಲ್ಲಿ. ಗೊತ್ತಾಯ್ತು? ನಿಮ್ಮ ಪ್ರದೇಶಕ್ಕೆ ಅನ್ವಯ ಆಗ್ತಕ್ಕಂಥ ಧಾರವಾಡವೋ ಗುಲ್ಬರ್ಗೋ ಬೆಂಗಳೂರು ಹೈಕೋರ್ಟಿನ ಬೆಂಚಿನ ಮುಂದೆ ತಾವು ರಿಟ್ ಪಿಟಿಷನ್ ಹಾಕ್ಬೋದು. ಆದರೆ ರಿಟ್ ಪಿಟಿಷನ್ ಹಾಕ್ಬೋದು, ನಿಮ್ಮ ಪರ ಮಾಡ್ಕೋಬೋದು. ನನ್ನ ಒಂದು ಕಳಕಳಿ ಏನಪ್ಪ ಅಂದರೆ, ಈ ಥರ ಜಡ್ಮೆಂಟ್ಗಳೆಲ್ಲ ಬಂದಾಗ ನೀವು ಆ ಜಡ್ಮೆಂಟಿನ ಕಾಪಿನ ತಮ್ಮ ಅರ್ಜಿ ಜೊತೆ ಕಳಿಸಿದ್ರೆ ಒಳ್ಳೆಯದು. ಆ ಸಂಬಂಧಪಟ್ಟವ್ರಿಗೆ ಅರ್ಥ ಆಗುತ್ತೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, SLC ಬೋರ್ಡ್ ಇರ್ಬೋದು, ಯೂನಿವರ್ಸಿಟಿ ಇರ್ಬೋದು, PUC ಬೋರ್ಡ್ ಇರ್ಬೋದು, ಅಥವಾ ನಿಮ್ಮ ಶಾಲೆ ಇರ್ಬೋದು ಅಥವಾ ಕಾಲೇಜ್ ಇರ್ಬೋದು, ಅಲ್ಲೆಲ್ಲ ಕೊಟ್ಟಾಗ ಅವರು ಅದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಆಗದೋದ್ರೆ ಅವ್ರು ಲಾಯರ್ಗಳನ್ನು ಕೇಳಿ, ಹೌದು ಇಂಥ ಕೇಸಲ್ಲಿ ಈ ಥರ ಜಡ್ಮೆಂಟ್ ಬಂದಿದೆ, ಅದು ಒಂದು ಪ್ರಿನ್ಸಿಪಲ್ನ ಹೇಳಿದೆ, ಈ ಒಂದು ಪ್ರಿನ್ಸಿಪಲ್ಲು ಎಲ್ಲ ಕೇಸ್ಗಳಿಗೂ ಅನ್ವಯ ಆಗುತ್ತೆ, ನಾವು ಬಂದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮಾಡೋಕ್ಕೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ಕಾನೂನು ಪರಿಸ್ಥಿತಿ. ಆದ್ದರಿಂದ ಹೆಸರು ಬದಲಾವಣೆ ಮಾಡಬೇಕು ಅಂತ ಹೇಳಿ ಅವ್ರು ಮಾಡಬೇಕಾಗತ್ತೆ.
ಅದು ಬಿಟ್ಟು ಅವರು ಬಂದಿರೋ ವಿದ್ಯಾರ್ಥಿಗಳನ್ನ ಆಗಲ್ಲ ಅನ್ನೋದು, ಅವ್ರು ರೆಡ್ ಪಿಟಿಷನ್ ಹಾಕೋದು, ಇದು ಸರಿಯಾದ ಒಂದು ವ್ಯವಸ್ಥೆ ಅಲ್ಲ, ಸರಿಯಾದ ಒಂದು ಧೋರಣೆ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ. ಆದ್ದರಿಂದ ತಾವು ತಮ್ಮ ಈ ಜಡ್ಮೆಂಟ್ಗಳ ಕಾಪಿ ಕೊಟ್ಟು, ನಾನು ಹೇಳಿದ್ದೀನಿ ನಿಮಗೆ, ಆ ಜಡ್ಮೆಂಟ್ ಕಾಪಿಗಳನ್ನು ಕೊಟ್ಟು, 2 ನೀವು ಸಿವಿಲ್ ಕೋರ್ಟಿಂದ ಬಂದಿದೆಯಲ್ಲ, RFA ಇದೆಯಲ್ಲ, ಅದೆರಡು ಕೊಟ್ಟರೆ ಸಾಕು ಅನ್ಸುತ್ತೆ ನನಗೆ. ಇನ್ನೆರಡು ಲಿಂಗ ಪರಿವರ್ತನೆ ಆದ್ದು. ಲಿಂಗ ಪರಿವರ್ತನೆ ಆದಂಥ ಕೇಸಲ್ಲೂ ಕೂಡ ಹೆಸರು ಲಿಂಗ ಚೇಂಜ್ ಮಾಡೋದು ಉದ್ದೇಶ ಇರೋದ್ರಿಂದ ನೀವು ಅದು ಲಿಂಗ ಪರಿವರ್ತನೆ ಕೇಸ್ ಕಂಡ್ರೆ ನಿಮ್ಮದು ಬೇರೆ ಕೇಸು ಅಂತ ಹೇಳಕ್ಕೆ ಬರಲ್ಲ. ಅಲ್ಲಿ ಪ್ರಿನ್ಸಿಪಲ್ ಒಂದೇ, ಏನು ಅಂದರೆ ಹೆಸರು ಬದಲಾವಣೆಗೆ ಹೊರಟಿದ್ದಾರೆ, ಆ ಹೆಸರು ಬದಲಾವಣೆ ಮಾಡ್ಕೋಬೋದು, ಅದು ಮೂಲಭೂತ ಹಕ್ಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಇದು ಬಹಳ ಮುಖ್ಯವಾದ ವಿಚಾರ. ಅದನ್ನು ಆ ಒಂದು ಅಂಶವನ್ನು ಮನಗಂಡು ಗ್ರಹಿಸಿಕೊಂಡು ಶಾಲೆಗಳು, ಕಾಲೇಜುಗಳು, ಯೂನಿವರ್ಸಿಟಿಗಳು, ಬೋರ್ಡ್ಗಳು ಹೆಸರುಗಳನ್ನು ಬದಲಾವಣೆ ಮಾಡಬೇಕು. ತೀರಾ ಕೆಲವು ಸಂದರ್ಭಗಳು ಹೇಗೆ ಬರುತ್ತೆ ಅಂದರೆ ಮಾಡೋದೇ ಇಲ್ಲಪ್ಪ, ಅವರು ಇಷ್ಟೆಲ್ಲ ತೀರ್ಪುಗಳು ಕೊಟ್ಟರೂ ಮಾಡೋದಿಲ್ಲ ಅಂತ ಇಟ್ಕೊಳ್ಳಿ. ಆಗ ನೀವು ಬೇರೆ ಮಾರ್ಗ ಇಲ್ಲ, ರೆಡ್ ಪಿಟಿಷನ್ ಹಾಕಬೇಕಾಗತ್ತೆ. ಆದರೆ ಮತ್ತೊಮ್ಮೆ ಈ ಒಂದು ವಿಡಿಯೋ ಮೂಲಕ ತಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಕ್ಕಂಥ ವಿಷಯ ಇಷ್ಟೇ. ನೀವು ಅಫಿಡವಿಟ್ ಮಾಡಿ ಲೋಕಲ್ ಪೇಪರಲ್ಲಿ ಹಾಕ್ತಕ್ಕಂಥದ್ದು ನೀವು ಕೇಳ್ಕೊಂಬಿಡಿ. ಅಲ್ಲಿ ಹೋಗಿ ನೀವು ಯಾವ ಸಂಸ್ಥೆಗೆ ಹೋಗ್ತೀರಾ, ಸರ್ ಈಗ ಅಫಿಡವಿಟ್ ಹಾಕ್ಬಿಟ್ಟು ನಾನು ಲೋಕಲ್ ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕಾಪಿ ತೊಗೊಂಬಂದು ಕೊಡಲೋ ಅಥವಾ ಗೆಜೆಟ್ ಮಾಡ್ಕೊಂಬಂದು ಕೊಡಬೇಕು ಯಾವುದು ಅಂತ ಹೇಳಿ ಅಂತ. ಇಲ್ಲ, ಅವ್ರು ಹೇಳೋದು ಹೋದರೆ ನೀವು ಒಂದು ಕೆಲಸ ಮಾಡ್ಬೋದು, ಏನು ಗೆಜೆಟ್ ನೋಟಿಫಿಕೇಷನ್ ಏನೂ ಬೇಕಾಗಿಲ್ಲ, ಒಂದು ಅಫಿಡವಿಟ್ ಮಾಡ್ಕೊಳ್ಳಿ, ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ, ಅದರ ಸಮೇತ ಒಂದು ಅರ್ಜಿ ಕೊಡಿ ಎಲ್ಲಿ ಸಂಬಂಧಪಟ್ಟವರಿಗೆ, ಹೆಸರು ಬದಲಾವಣೆ ಮಾಡಿ ಅಂತೇಳಿ. ಈ ಥರ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ, ಎಕ್ಸ್ ಅಂತ ಇತ್ತು, ವೈ ಅಂತ ಆಗಬೇಕು ಅಂತ ಹೇಳಿದ್ದೀನಿ, ಆ ವೈ ಅಂತ ಎಲ್ಲ ರೆಕಾರ್ಡ್ಗಳಲ್ಲೂ ಇಂಥ ಮಾರ್ಕ್ಸ್ ಕಾರ್ಡಲ್ಲಿ ಮಾಡಿ ಅಂತ ಹೇಳಿ. ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರ ತೀರ್ಪನ್ನು ಜೊತೆ ಕೊಟ್ಟಿರಿ. ಈ ತೀರ್ಪಿನ ಪ್ರಕಾರ ಕರ್ನಾಟಕ ಹೈಕೋರ್ಟಿನ ತೀರ್ಪಿನ ಪ್ರಕಾರ ತಾವು ಮಾಡಬೇಕಾಗತ್ತೆ, ಇಲ್ಲವ್ರು ತಪ್ಪಾಗುತ್ತೆ ಅಂತ ಹೇಳಿ. ಇಲ್ಲದೆ ಹೋದರೆ ತಾವು ಬೇರೆ ಮಾರ್ಗ ಇಲ್ಲ, ಸಿವಿಲ್ ಕೋರ್ಟ್ಗೆ ಹೋಗಿ ದಾವಾ ಹಾಕಬೇಡಿ, ತುಂಬ ತಡ ಆಗುತ್ತೆ. ಹೈಕೋರ್ಟೇ ನಿಮಗೆ ಒಂದು ಕೊನೆಯ ಡೆಸ್ಟಿನೇಷನ್ ಅಂತೀವಲ್ಲ, ಗೊತ್ತಾಯ್ತಾ? ಅಲ್ಲಿಗೆ ಹೋಗಿ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕೋದ್ರ ಮೂಲಕ ರಿಟ್ ಆಫ್ ಮ್ಯಾಂಡಮಸ್ ಹಾಕಿ ತಾವು ತೆಗೆದುಕೊಂಡು ತಮ್ಮ ಹೆಸರನ್ನು ಬದಲಾವಣೆ ಮಾಡ್ಕೋಬೋದು. ಇಷ್ಟು ಕಾನೂನಿನ ಪರಿಸ್ಥಿತಿ, ಕರ್ನಾಟಕ ಹೈಕೋರ್ಟಿನ ತೀರ್ಪು, ಅದರ ಆಧಾರದ ಮೇಲೆ ನೀವು ನಿಮ್ಮ ಹೆಸರನ್ನು ಮಾಡ್ಕೊಳ್ಳೋದಕ್ಕಿರ್ತಕ್ಕಂಥ ಮಾರ್ಗ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನನ್ನ ಮಾತು. ಇಷ್ಟು ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.